ನಾಳೆ ಸಂಡೇ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ಹೇಳಿ ಹೊರಟಿದ್ದೇನೆ. ಸೊ ನಾಳೆ ಸೇಮಿಗೆಯನ್ನು ಮಾಡುವ ಅಂತೇಳಿ ಹೇಳಿ ಸುಮಾರು ದಿನ ಆಯಿತು ನೋಡಿ. ಅದಕ್ಕೆ 1 ಪಾವು ದೋಸೆ ಅಕ್ಕಿ, ಅದೇ ರೀತಿ 1 ಪಾವು ಊಟದ ಅಕ್ಕಿಯನ್ನು ತಗೊಂಡಿದ್ದೇನೆ. ಸೊ ಇದು ಎರಡನ್ನು ಸೇರಿಸ್ಕೊಂಡಿದ್ದೇನೆ. ಸುಮಾರು 3 ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ಚೆಂದ ಮಾಡಿ ರುಬ್ಬಿ ತೆಂಗಿನ ತುರಿ ಸಹ ಹಾಕಲಿಕ್ಕೆಲ್ಲ ಉಂಟು. ಅದರ ನಂತರ ಈ ಥರದೊಂದು ಒಳ್ಳೆ ಸೇಮಿಗೆ ಮಾಡುವ ಅಂತೇಳಿ ಹೇಳಿ. ಸೊ ಇಂಥ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಲಿಕ್ಕೆ ನನಗೆ ಟೈಮ್ ಸಿಗುವಂಥದ್ದು ಸಂಡೇ. ಸೊ ಸಂಡೇ ನಾಳೆ ಸ್ವಲ್ಪ ತಗೊಂಡಿದ್ದೇನೆ, ಪಕ್ಕನೆ ಹಾಳಾದರೆ ಅಂತೇಳಿ ಹೇಳಿ. ಸೊ ಇದರಿಂದ ನಾಳೆ ನಾವು ಸೇಮಿಗೆಯನ್ನು ಮಾಡಲಿಕ್ಕಿದ್ದೇವೆ. ಅದನ್ನು ಹೇಗೆ ಅಂತೇಳಿ ಹೇಳಿ ತೋರಿಸ್ತೇನೆ. ಸೊ ಇವತ್ತಿನಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇದನ್ನು ಚೆನ್ನಾಗಿ ತೊಳೆದು 3 ಗಂಟೆ ನೆನೆ ಹಾಕಿ ಅದರ ನಂತರ ಸೇವಿಗೆಯನ್ನು ಮಾಡ್ತಿದ್ದೇವೆ. ಅದರಲ್ಲೂ ಕೂಡ ಸಸ್ಪೆನ್ಸ್ ಉಂಟು. ಏನಪ್ಪ ಅಂತೇಳಿ ಹೇಳಿದರೆ, ಮೊದಲಿನ ಕಾಲದ ಒತ್ತು ಶೇವಿಗೆ ಅಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಒಂದು ಹೊಸ ಮಷಿನ್ ಬಂದಿದೆ, ಅದರಿಂದ ಮಾಡ್ತಾ ಇದ್ದೇನೆ. ಹೇಗಾಗ್ತದೆ ಅಂತೇಳಿ ಹೇಳಿ ನೋಡುವ ಅಂತೇಳಿ ಹೇಳ್ತಾ ಇದನ್ನು ಸುಳಿಯುವ. 1 ಪಾವು ದೋಸೆ ಅಕ್ಕಿ, 1 ಪಾವು ಊಟದ ಅಕ್ಕಿಯನ್ನು ಹಾಕಿ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ಅಕ್ಕಿ ನೆಂದಾದ ಮೇಲೆ ದೊಡ್ಡ ಅರ್ಧ ಗಡಿ ತೆಂಗಿನಕಾಯಿಯನ್ನು ನಾನು ತುರಿದು ಹಾಕಿದೆ. ಇವತ್ತು ದೇವಸ್ಥಾನಕ್ಕೆ ಕೊಟ್ಟಂಥ ಹಣ್ಣು ಕಾಯಿ ಇತ್ತು, ಸೊ ಅದರಿಂದಲೇ ನಾನು ತೆಗೆದೆ. ಇವತ್ತು ತುಂಬ ಚೆನ್ನಾಗಿಯೂ ಇತ್ತು, ಬಿಳಿ ಬಿಳಿಯಾಗಿತ್ತು. ಸೊ ಈ ಥರ ನಾವು ತೆಂಗಿನ ತುರಿಯನ್ನು ಹಾಕಿದರೆ ಮಾತ್ರ, ಅಂತ ಹೇಳಿದ್ರೆ ಫ್ರೆಶ್ ಆಗಿರೋ ತೆಂಗಿನ ತುರಿಯನ್ನು ಹಾಕಿದರೆ ಮಾತ್ರ ಸೇಮಿಗೆ ಉದ್ರುದ್ರಾಗಿ ಬಿಳಿ ಬಿಳಿಯಾಗಿ ಬರ್ತದೆ. ಸೊ ಎಲ್ಲವೂ ಕೂಡ ತಯಾರಾಗಿದೆ. ಎಲ್ಲ ಏನಿಲ್ಲ, ಇರುವಂಥದ್ದು 2 ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಸೊ ಇದೀಗ ಅಕ್ಕಿ ಮತ್ತು ತೆಂಗಿನ ತುರಿಯನ್ನು ಒಂದು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಈ ನೀರು ದೋಸೆ ಎಲ್ಲ ನಾವು ಯಾವ ರೀತಿ ಮಾಡ್ತೇವೆ ನೋಡಿ, ಅದೇ ರೀತಿ. ಮತ್ತೆ ಬಾಣಲೆಗೆ ಶುದ್ಧ ತೆಂಗಿನ ಎಣ್ಣೆನ ಹಾಕಿ ಈ ರೀತಿ ಫುಲ್ ಸವರಿ ಇಟ್ಕೊಳ್ಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ಆಗಬೇಕಪ್ಪ ಅಂತೇಳಿ ಹೇಳಿದ್ರೆ, ಇತ್ತ ಕಡೆ ಉದ್ದಿನ ದೋಸೆ ನಾವು ಯಾವ ರೀತಿ ಮಾಡ್ತೇವೆ ನೋಡಿ, ಅಷ್ಟು ದಪ್ಪವೂ ಅಲ್ಲ, ನೀರು ದೋಸೆ ಆಗಿ ತೆಳುವೂ ಅಲ್ಲ, ಮೀಡಿಯಮಲ್ಲೇ ಇರಬೇಕು. ಈಗ ನೀವು ನೋಡಿದ್ದಿರ್ಬೋದು ಯಾವ ರೀತಿ ಆಗಬೇಕು ಅದರ ಕನ್ಸಿಸ್ಟೆನ್ಸಿ ಅಂತೇಳಿ. ಅದನ್ನು ನೇರವಾಗಿ ಯಾವುದೇ ಒಗ್ಗರಣೆ ಎಲ್ಲ ಹಾಕಲಿಕ್ಕೆಲ್ಲ ನೇರವಾಗಿ ಬಾಣಲೆಗೆ ಹಾಕುವಂಥದ್ದು. ಮತ್ತು ಅದನ್ನು ಕೈ ಬಿಡದೆ, ಒಂದೇ ಒಂದು ಕ್ಷಣವೂ ಕೈ ಬಿಡದೆ ಮಗುಚ್ತಾ ಇರಬೇಕು. ಎಷ್ಟೊತ್ತಪ್ಪ ಅಂತೇಳಿ ಹೇಳಿದರೆ, ಚಪಾತಿಯ ಹಿಟ್ಟಾಗೆ ಆಗ್ತದೆ ಅಷ್ಟು ಹೊತ್ತು ನೀವು ಕೈ ಬಿಡದೆ ಅದನ್ನು ಮಗ್ಸ್ತಾ ಇರಬೇಕು. ಸುಮಾರು ಒಂದು 10 ನಿಮಿಷದಲ್ಲಿ ಆಗಿಬಿಡ್ತದೆ. ಯಾಕಂತೇಳಿ ಹೇಳಿದರೆ ಅಕ್ಕಿ ಅಲ್ವಾ, ಬೇಗ ಅದು ಗಟ್ಟಿಯಾಗಿ ಹೋಗ್ತದೆ. ಸೊ ಇದೀಗ ಒಂದು ಸ್ವಲ್ಪ ಒರಳು ತೊಳೆದ ನೀರನ್ನು ಕೂಡ ಅದರ ಮೇಲೆ ನಾನು ಹಾಕಿದ್ದೇನೆ. ತೀರಾ ಅದು ನೀರಾಗಿ ಆಗಬಾರ್ದು ನೋಡಿ, ಇದೇ ರೀತಿ ಆಗಬೇಕು. ಅದರ ನಂತರ ನಾವು ಸ್ಟರ್ ಮಾಡ್ತಾ ಇರುವಂಥದ್ದು. ಶಾಲೆ ಇರುವಾಗ ನಾನು ಪುಂಡಿ, ದೋಸೆ, ಇಡ್ಲಿ ಇಂಥದ್ದೆಲ್ಲ ಮಾಡುವಂಥದ್ದು. ಅಂತೇಳಿ ಹೇಳಿದರೆ ಝಟ್ಪಟ್ ಆಗಬೇಕು. ಯಾಕಂತೇಳಿ ಹೇಳಿದರೆ ಎಲ್ಲ ತಯಾರಿಯಾಗಿ ಮಧ್ಯಾಹ್ನದ್ದು ಆಗಿ ಅದರ ನಂತರ ಶಾಲೆಗೆ ಬೇಗ ಹೋಗಬೇಕಲ್ವ, ತಡ ಆಗ್ತದೆ ಅಂತೇಳಿ ಹೇಳಿ. ಸೊ ಇಂಥದ್ದೆಲ್ಲ ಈ ಸೇಮಿಗೆ ಮಾಡುವಂಥದ್ದೆಲ್ಲ ಇದ್ದರೆ ನಾವು ಆರಾಮದಲ್ಲಿ, ಅದಕ್ಕೆ ಟೈಮ್ ಬೇಕು, ಮಸಾಲೆ ದೋಸೆ ಇಂಥದ್ದೆಲ್ಲ ಮಾಡಲಿಕ್ಕೆ. ಸೊ ಇದನ್ನೆಲ್ಲ ಸಂಡೆಗೆ ಇಟ್ಕೊಳ್ಳುವಂಥದ್ದು. ಸೊ ಇದೀಗ ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಸುಮಾರು ಒಂದು 10 ನಿಮಿಷದಲ್ಲಿ ಈ ರೀತಿ ಈ ಒಂದು ಬದಲಾಗಿದೆ. ಇದು ಎಷ್ಟು ಹೊತ್ತು ಮಗ್ಸ್ತಾ ಇರಬೇಕು ಅಂತೇಳಿ ಹೇಳಿದ್ರೆ, ನಿಮಗೆ ಸಾಧಾರಣ ಪುಂಡಿಯನ್ನು ಬೇಯಿಸುವಾಗ ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ಗೊತ್ತಿರ್ಬೋದು ನೋಡಿ. ಅದೇ ರೀತಿ ಪುಂಡಿಗೆ ನಾವು ಒಗ್ಗರಣೆಯನ್ನು ಹಾಕ್ತೇವೆ, ಕರಿಬೇವು, ಸಾಸಿವೆದ್ದು. ಇದಕ್ಕೆ ಯಾವುದೇ ಒಗ್ಗರಣೆ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಅದನ್ನು ಬಿಟ್ಟರೆ ಅದು ನಾವು ಯಾವ ಒಂದು ಸ್ಟೇಜಿಗೆ ನಿಲ್ಲಿಸ್ತೇವೆ ನೋಡಿ, ಆಫ್ ಮಾಡ್ತೇವೆ, ಅದೇ ಸ್ಟೇಜಿಗೆ ಇದನ್ನು ಕೂಡ ಆಫ್ ಮಾಡಿದರೆ ಆಯಿತು. ಸೊ ತೀರಾ ಬೇಗ ಇಳಿಸಿದ್ರೂ ಕೂಡ ಈ ಸೇಮಿಗೆ ಸ್ವಲ್ಪ ಮುದ್ದೆ ಆಗುವಂಥ ಚಾನ್ಸಸ್ ಉಂಟು. ಅದರಿಂದ ಸರಿಯಾಗಿ ಅದು ಸರಿಯಾದ ಕ್ರಮದಲ್ಲೇ ಅದನ್ನು ನಿಲ್ಲಿಸುವಂಥದ್ದು. ಸೊ ಇದಕ್ಕೆ ಒಂದು 10 ರಿಂದ 15 ನಿಮಿಷ ಬೇಕಲ್ವಾ, ಹಾಗಾಗಿ ಫೈನಲಿ ಆಯಿತು. ಸೊ ಇವತ್ತು ಬೆಳಗ್ಗೆ ಎದ್ದ ಹಾಗೆ ಒಂದು ಕಷಾಯವನ್ನು ಮಾಡಿಕೊಂಡೆ. ಯಾಕಂತೇಳಿ ಹೇಳಿದರೆ ಬ್ರೇಕ್ಫಾಸ್ಟ್ ಆಗುವಾಗ ಒಂದು ಸ್ವಲ್ಪ ತಡ ಇರ್ತದೆ ಅಂತೇಳಿ ಹೇಳಿ ನಂಗೆ ಅಂದಾಜಿತ್ತು ಇವತ್ತು. ಬಾಕಿ ದಿನದಲ್ಲೆಲ್ಲ ಕಷಾಯ ಎಲ್ಲ ಮಾಡಲಿಕ್ಕೆಲ್ಲ ಡೈರೆಕ್ಟಾಗಿ ತಿಂಡಿಯನ್ನೇ ನಾನು ಫಸ್ಟಿಗೆ ತಿನ್ನುವಂಥದ್ದು. ಬ್ಯಾಂಗ್ಳೂರು ಸ್ಟೈಲಲ್ಲಿ ಅಮ್ಮನ ಮನೆಗೆಲ್ಲ ಹೋದವಾಗ ಬೆಳಗ್ಗೆ ಒಂದು ಪ್ಲೇನ್ ಚಹಾ, ಅದರ ನಂತರ ರಾಗಿ ಅಂಬ್ಲಿ, ಅದರ ನಂತರ ಕಷಾಯ, ಅದಾದ ಮೇಲೆ ಸುಮಾರು ಒಂದು 9:30 ಗಂಟೆಗೆ ಮೇನ್ ತಿಂಡಿ ಇಂಥದ್ದೆಲ್ಲ ಬರುವಂಥದ್ದು. ಬಟ್ ನಾನು ಅಂತೇಳಿ ಹೇಳಿದರೆ ಡೈರೆಕ್ಟಾಗಿ ತಿಂಡಿಯ ಜೊತೆಗೆ ತೀರ್ಥ, ಆ ರೀತಿ. ಸೊ ಇವತ್ತು ತಡ ಆಗುವ ಅಂದಾಜಿತ್ತು, ಹಾಗಾಗಿ ಬೆಳಗ್ಗೆ ಬೇಗನೆ ಒಂದು ಕಷಾಯವನ್ನು ಮಾಡಿ ಕುಡಿದೆ. ಇದೀಗ ಹಬೆ ಪಾತ್ರೆಯು ಕೂಡ ರೆಡಿಯಾಗಿದೆ. ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೆ ನಾನು. ಸೊ ಇಲ್ಲಿ ಕೂಡ ತಯಾರಾಗಿದೆ. ಇದನ್ನು ನೋಡಿ, ಈ ಶೇಪಲ್ಲಿ ನಾವು ಮಾಡಿಟ್ಕೊಳ್ಬೇಕು. ಯಾಕಂತೇಳಿ ಹೇಳಿದರೆ ಈ ಸೇಮಿಗೆಯ ಪಾತ್ರೆ ಇದೇ ಶೇಪಲ್ಲಿ ಇರುವ ಕಾರಣ ನಮಗೆ ಹಾಕ್ಲಿಕ್ಕೆ ಅದು ಸುಲಭ ಆಗ್ತದೆ. ಸೊ ರೌಂಡ್ ಮಾಡೋಕ್ಕಿಂತ ಈ ರೀತಿ ಮಾಡುವಂಥದ್ದು ಬೆಸ್ಟ್. ಮತ್ತು ಇದನ್ನು ಕೂಡ ಹಾಗೆ 10 ರಿಂದ 15 ನಿಮಿಷ ನೀವು ಬೇಯಿಸಿಟ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಒಂದು 12 ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೇನೆ. ಈ ಒಂದು ಉಪಹಾರಕ್ಕೆ ಒತ್ತು ಶಾವಿಗೆ ಅಂತೇಳಿ ಹೇಳಿ ಹೆಸರು. ಸೊ ಇವತ್ತು ನಾವು ನಮ್ಮ ಪ್ರಾಚೀನ ಕಾಲದ ಒತ್ತು ಶಾವಿಗೆನ ಬಳಸ್ತಾ ಇಲ್ಲ, ಬದಲಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದನ್ನು ಬಳಸ್ತಾ ಇದ್ದೇನೆ ನಾನು.
ನನ್ನ ಗೆಳತಿ ಶಾರದ್ ಪಚ್ಚಿಯವರು ನಿನ್ನೆ ಇದನ್ನೇ ಬಳಸಿಕೊಂಡು ತಮ್ಮ ಮನೆಯಲ್ಲಿ ಶಾವಿಗೆಯನ್ನು ಮಾಡಿದರು. ಸೊ ನಾನು ಹತ್ರ ಹೇಳಿದ್ದೆ, ನಾಳೆ ಹೇಗೂ ಸಂಡೇ, ನಾನು ಕೂಡ ಟ್ರೈ ಮಾಡುವನ ಅಂತೇಳಿ ಹೇಳಿ. ಸೊ ಅವರು ಹೇಳಿದರು, ಖಂಡಿತವಾಗಿ ಹೇಗೂ ಸಂಡೇ ಆರಾಮದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತೇಳಿ ಹೇಳಿ. ಸೊ ಇದನ್ನು ತಗೊಂಡು ಬಂದಿದ್ದೇನೆ. ಸೊ ವರ್ಕೌಟ್ ಆದರೆ ನನಗೆ ಹ್ಯಾಂಡ್ಲ್ ಮಾಡಲಿಕ್ಕಾದರೆ ನೆಕ್ಸ್ಟ್ ನಾನು ಇದನ್ನು ತಗೊಳ್ಳುವ ಅಂತೇಳಿ ಹೇಳಿ. ಸೊ ಖಂಡಿತವಾಗಿಯೂ ಫೈನಲಿ ನನ್ನ ಡಿಸಿಷನ್ ಏನಾಗಿತ್ತಪ್ಪ ಅಂತೇಳಿ ಹೇಳಿದರೆ, ಇದನ್ನು ನಾನು ಖಂಡಿತ ತಗೊಳ್ತೇನೆ ಅಂತೇಳಿ ಹೇಳಿ. ಸೊ ನೋಡಿ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ ಹೇಳಿ. ಒಂದು ಬಟನ್ ಒತ್ತಿದರೆ ಈ ರೀತಿ ಒತ್ತು ಶಾವಿಗೆನ ಒತ್ತಲಿಕ್ಕೆ ಈ ರೀತಿ ಮುಂದೆ ಹೋಗುವಂಥದ್ದು. ಅದರ ನಂತರ ಈ ರೀತಿ ಹಿಂದೆ ಬರ್ತದೆ. ಹಬೆ ಪಾತ್ರೆಯಲ್ಲಿ ಬೇಯ್ತಾ ಇರುವಂಥ ಪುಂಡಿಯನ್ನು ಹಾಕಲಿಕ್ಕೆ ಕೂಡ ಬೇರೆ ಒಂದು ಮಷಿನ್ ಇದೆ. ಇದು ಚಾರ್ಜಿನಲ್ಲಿ ಆಗುವಂಥದ್ದು. ನಮ್ಮ ಮೊಬೈಲ್ ಚಾರ್ಜರ್ ಎಲ್ಲ ಉಂಟಲ್ಲ, ಅದರಲ್ಲೇ ನಾವು ಚಾರ್ಜ್ ಮಾಡುವಂಥದ್ದು. ಇಂಥ ಕೆಲವು ಮಷೀನ್ಗಳು ನಿಜವಾಗಿ ಒಂದು ವರದಾನ ಅಂತೇಳಿ ಹೇಳ್ಬೋದು. ನೋಡಿ ಇದು ಚಾರ್ಜರ್. ಯಾಕೆ ಗೊತ್ತಾ, ಮನೆಯಲ್ಲಿ ಒಂದು ಇಬ್ಬರೇ ಜನ ಇದ್ದಾರೆ, ಪ್ರಾಯದವರಿದ್ದಾರೆ, ಅವರಿಗೆ ಸೇಮಿಗೆನ ತಿನ್ನಬೇಕು, ಹತ್ತಿರದಲ್ಲಿ ಯಾವುದೇ ಹೋಟೆಲ್ಗಳಿಲ್ಲ, ಹೋಗುವ ಹಾಗಿಲ್ಲ ಅಂತೇಳಿ ಹೇಳಿ ಎಲ್ಲ ಇದ್ದಾವಾಗ ಲೆಕ್ಕದೆ ಒಂದು ಪಾವಿನ ಒಂದು ಅಕ್ಕಿಯನ್ನು ಹಾಕಿ ಕೂಡ ಅವರಷ್ಟಕ್ಕೆ ಮಾಡ್ಕೊಳ್ಬೋದು ಅಂತೇಳಿ ಹೇಳಿ. ಸೊ ನಾನೆಲ್ಲವೂ ಕೂಡ ತಯಾರು ಮಾಡ್ತಾ ಇದ್ದೇನೆ. ಇದು ನೋಡಿ ಗೆರ್ಶಿ ತಂದಿದ್ದೇನೆ. ಎಂತ ಹೇಳೋದಂತೇಳಿ ಹೇಳಿ ಗೊತ್ತಿಲ್ಲಪ್ಪ ಇದಕ್ಕೆ ನನಗೆ. ಕನ್ನಡದಲ್ಲಿ ಕೆಲವೊಮ್ಮೆ ವರ್ಡೇ ಬರೋದಿಲ್ಲ. ಇದನ್ನೆಲ್ಲ ನಾವು ತುಂಬ ಕಡಿಮೆ ಅಲ್ಲ ಬಳಸೋದು ಹಾಗೆ. ಸೊ ಅಮ್ಮ ಎಲ್ಲ ಏನು ಮಾಡ್ತಾ ಇದ್ರಪ್ಪ ಅಂತೇಳಿ ಹೇಳಿದರೆ, ನಾವು ಚಿಕ್ಕವರಿರುವಾಗ ಈ ಸೀಮಿಗೆಲ್ಲ ಮಾಡೋದು ಅಂತೇಳಿ ಹೇಳಿ ಆದರೆ ಈ ಗೆರ್ಶಿಯಲ್ಲಿ ಶುಭ್ರ ಬಿಳಿ ಬಟ್ಟೆಯನ್ನು ಒದ್ದೆ ಮಾಡಿ ಅದರ ಮೇಲೆ ಇಡ್ತಾ ಇದ್ರು. ಅದರ ನಂತರ ಸೇಮಿಗೆಯನ್ನು ಒಂದೊಂದಾಗಿ ಹಿಂಡಿ ಅದರಲ್ಲಿ ಹಾಕಿ ಮತ್ತೆ ಮುಚ್ಚಿಟ್ಟುಕೊಳ್ಳುವಂಥ ಒಂದು ಕ್ರಮ. ಸೊ ಇಲ್ಲಿ ಪುಂಡಿ ಕೂಡ ತಯಾರಾಗಿದೆ. ಸೊ ಟ್ರೈ ಮಾಡ್ತಾ ಇದ್ದೇನೆ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರುವಂಥದ್ದು. ಇದನ್ನು ಒಂದೊಂದಾಗಿ ಈ ರೀತಿ ಹಾಕುವಂಥದ್ದು. ನೋಡಿ, ಒಂದೂವರೆಯ ಅದಕ್ಕೆ ಸರಿಯಾಗಿ ನೀವು ತಗೊಳ್ಳಿ. ಮತ್ತು ಕೂಡಲೇ ಈ ಒಂದು ಹಬೆ ಪಾತ್ರೆಯನ್ನು ಮುಚ್ಚಬೇಕು. ಅದೊಂದು ಇಂಪಾರ್ಟೆಂಟ್. ಯಾಕಂತೇಳಿ ಹೇಳಿದರೆ ಅದು ಓಪನ್ ಇಟ್ಟರೆ ಏನಾಗ್ತದೆ, ಆ ಪುಂಡಿಗಳು ಬೇಗ ಗಟ್ಟಿಯಾಗಿ ನಮಗೆ ನೆಕ್ಸ್ಟ್ ಸೇಮಿಗೆ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಹೇಳಿ. ನೋಡಿ ಯಾವ ರೀತಿ ಬರ್ತಾ ಉಂಟು ಅಂಥೇಳಿ. ನಿಜವಾಗಿಯೂ ಭಾರಿ ಖುಷಿ ಆಗ್ತಾ ಉಂಟು. ಜಸ್ಟ್ ಒಂದು ಬಟನನ್ನು ಒತ್ತಿದ್ರೆ ಆಯಿತು, ಸೇಮಿಗೆ ಬರ್ತಾ ಇದೆ. ಮೊದಲಲ್ಲಿ ಹೇಗಾಗ್ತಾ ಇತ್ತಪ್ಪ ಅಂತೇಳಿ ಹೇಳಿದರೆ, ಈ ಒತ್ತು ಶಾವಿಗೆಯ ಇದನ್ನು ಸಾಧನವನ್ನು ಇಟ್ಟುಕೊಂಡು ಮನೆಯಲ್ಲಿ ಯಾರನ್ನಾದರೂ ಕರೆಯೋದು, ಒಮ್ಮೆ ಬಾರ ಒಂದು ಸ್ವಲ್ಪ ಹಿಂಡಿ ಕೊಡು ಅಂತೇಳಿ ಹೇಳಿ. ಅವರು ನನಗೆ ಆಗೋದಿಲ್ಲ, ಇದನ್ನು ಯಾಕೆ ಇವತ್ತು ಮಾಡಿ ಕೂತ್ಕೊಂಡದ್ದು, ನಮಗೆ ಬೇರೆ ಏನಾದರೂ ತಿಂಡಿ ಆಗ್ಬೋದಿತ್ತು, ಇದು ಎಂಥ ರಾಮಾಯಣ, ಎಂಥ ರಗಳೆ ಅಂತೇಳಿ ಹೇಳಿ. ಸೇಮಿಗೆ ಮಾಡಿ ಆದಮೇಲೆ ಎಲ್ಲರೂ ಇಷ್ಟದಿಂದ ತಿನ್ನುವವರೇ, ಆದರೆ ಅದು ತಿನ್ನುವ ತನಕ ಪ್ರಾಸೆಸ್ ಎಲ್ಲ ಉಂಟಲ್ಲ, ಅದೆಲ್ಲ ಯಾರಿಗೂ ಇಷ್ಟ ಇಲ್ಲ. ಬಂದು ಅದು ಹಿಂಡಿ ಕೊಡುವಂಥದ್ದು, ಸೇಮಿಗೆನ ಹಾಕುವಂಥದ್ದು, ಅದರ ನಂತರ ಸೇಮಿಗೆ ಬುಡ್ಡೆನ ಅದನ್ನು ತೊಳೆಯುವಂಥದ್ದು ದೊಡ್ಡ ಕೆಲಸ ಅಂತೇಳಿ ಹೇಳಿ. ಬಟ್ ಇದರಲ್ಲಿ ಏನು ರಗಳೆ ಇಲ್ಲ, ಯಾರನ್ನು ಕಾಯುವ ಹಾಗೂ ಇಲ್ಲ, ಯಾರ ಹತ್ರ ಬೇಡುವ ಪರಿಸ್ಥಿತಿಯೂ ಇಲ್ಲ, ರಪ ತೊಳೆದು ಆಗ್ತದೆ. ಇಂಥ ಕೆಲವೊಂದು ಸಾಧನಗಳು ನಿಜವಾಗಿ ನಮ್ಮ ಕೆಲಸವನ್ನು ಸುಲಭ ಮಾಡಿದೆ ಮಾತ್ರಲ್ಲ, ಬೇಕಾದ್ದೇ ಅನುಕೂಲವಾಗುವಂಥದ್ದೇ ಅಂತೇಳಿ ಹೇಳಿ ನನ್ನ ಅನಿಸಿಕೆ. ಸೊ ಭಾರಿ ಖುಷಿ ಆಗ್ತಾ ಉಂಟು ನನಗೆ. ಒಂದೊಂದೇ ಹಿಂಡ್ತಾ ಇದ್ದೇನೆ. ಈ ವಿಡಿಯೋ ನೋಡ್ತಾ ಇರುವಂತಹ ಕೆಲವರಿದು ತಂದಿದ್ದಿರಬಹುದು, ನೀವು ಇದನ್ನೇ ಬಳಸ್ತಾ ಇರಬಹುದೇನೋ, ನಂಗೆ ಗೊತ್ತಿಲ್ಲ. ಆದರೆ ನನಗಿದು ತೀರಾ ಹೊಸ್ತು, ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಮೊದಲು ಅವಿಭಕ್ತ ಕುಟುಂಬ ಇರುವಾಗ ಮನೆ ತುಂಬ ಜನ, ಸೊ ಸೇಮಿಗೆಯನ್ನು ಹಿಂಡ್ಲಿಕ್ಕೆ ಯಾರನ್ನಾದರೂ ಕರೆದಾಗ ಮಕ್ಕಳು ಇರ್ತಾ ಇದ್ರು, ದೊಡ್ಡವರು ಎಲ್ಲರೂ ಕೂಡ ಜೊತೆ ಸೇರ್ತಾ ಇದ್ರು. ಈಗಲೇ ಹೇಗಾಗಿದೆ ಅಪ್ಪ ಅಂತೇಳಿ ಹೇಳಿದರೆ ಎಲ್ಲವೂ ಕೂಡ ಹೋಟೆಲಲ್ಲಿ ಸಿಗ್ತದೆ. ಅದೇ ರೀತಿ ಇಂತಹ ಒಂದು ತಿಂಡಿ ಆಸೆಯೂ ಇಲ್ಲ ಕೆಲವರಿಗೆ. ಯಾರಿಗೆ ಆಸೆ ಅಪ್ಪ ಅಂತೇಳಿ ಹೇಳಿದರೆ, ಮನೆಯಲ್ಲಿ ಪ್ರಾಯದವರಿದ್ದರೆ ಅಥವಾ ಹೆಂಗಸರು, ನಮಗೆಲ್ಲ ಒಂಥರ ತಿನ್ಲಿಕ್ಕೆ ಆಸೆ ವಿನಃ ಈ ಮಕ್ಕಳಿಗೆದೆಲ್ಲ, ಈಗಿನ ಮಕ್ಕಳಿಗೆ ಇದೆಲ್ಲ ಬೇಕು ಇಲ್ಲ, ಮಾಡುವ ರಗಳೆಸ ಅವರಿಗೆ ಬೇಡ, ಹಾಗೆಲ್ಲ ಇದೆ. ಇದೀಗ ನೀವು ನೋಡಿದ್ದಿರ್ಬೋದು, ಒದ್ದೆ ಬಟ್ಟೆಯಲ್ಲಿ ನಾನು ಅದನ್ನು ತೆಗೆದಿಟ್ಟಿದ್ದೆ. ಸೊ ಅದು ರಾತ್ರಿ ಆದರೂ ಕೂಡ ಕೆಡೋದಿಲ್ಲ. ನೋಡಿ, ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಕಾಯಿನ್ಸ್ಗಳಿದೆ. ಅದರಲ್ಲಿ ನಾವು ಚಕ್ಕುಲಿಯನ್ನು ಮಾಡ್ಬೋದು, ಚೂಡ ಮಾಡ್ಬೋದು, ಇದನ್ನೆಲ್ಲವನ್ನು ಮಾಡ್ಬೋದು. ಸೊ ಚಿಕ್ಕ ಇದನ್ನು ನಾನಿವತ್ತು ಮಷೀನನ್ನು ಬಳಸ್ಕೊಂಡಿದ್ದೆ. ಸೊ ಅದರಿಂದ ನಾವು ಸೇಮಿಗೆಯನ್ನು ಮಾಡ್ಕೊಳ್ಬೋದು. ಸೇಮಿಗೆ ಅಂತೇಳಿ ಹೇಳಿದ ಹಾಗೆ ಅದಕ್ಕೆ ರಸ ಅಥವಾ ರಸಾಯನ ಅಂತೇಳಿ ಏನು ಹೇಳ್ತೇವೆ, ತೆಂಗಿನ ಹಾಲು, ಬೆಲ್ಲ, ಏಲಕ್ಕಿ ಇದನ್ನೆಲ್ಲ ಹಾಕಿ ನಾವು ರಸಾಯನ ಏನು ಮಾಡ್ತೇವೆ, ಅದು ಇದ್ದರೆ ಮಾತ್ರ ಅದಕ್ಕೆ ಒಳ್ಳೆ ಕಾಂಬಿನೇಷನ್. ಸೊ ಸೇಮಿಗೆ ಮಾಡಿ ಆದಮೇಲೆ ಅದನ್ನೊಂದು ಮಾಡದೇ ಇರಲಿಕ್ಕೆ ಆಗ್ತದಾ? ಖಂಡಿತ ಇಲ್ಲ. ಸೊ ರಸಾಯನ ಎಲ್ಲ ಹಾಕಿ ಆರಾಮದಲ್ಲಿ 10 ಗಂಟೆ ಆಯಿತು ಇವತ್ತು ತಿಂಡಿ ತಿನ್ನುವಾಗ.
ಆದರೂ ಪರವಾಗಿಲ್ಲ, ಆರಾಮದಲ್ಲಿ ಕೂತು ಈಗ ತಿಂತಾ ಇದ್ದೇನೆ. ಹೊರಗೆ ಒಳ್ಳೆ ಮಳೆ ಬರ್ತಾ ಇದೆ. ಸೊ ಒಂದು ಬತ್ತಿ ರಸಾಯನದ ಜೊತೆ ಒಂದು ಬತ್ತಿ ತೆಂಗಿನ ಎಣ್ಣೆ, ಅದೇ ರೀತಿ ಉಪ್ಪಿನಕಾಯಿಯನ್ನು ಹಾಕಿ ಇದು ನಾವು ಪ್ರತಿ ಸಾರಿ ತಿನ್ನುವಂತಹ ಒಂದು ಕ್ರಮ. ಅಂತೂ ಇಂತೂ ಅಮೋಘ ಶ್ಯಾವಿಗೆಯನ್ನು ಮಾಡಿಯೂ ಆಯಿತು, ತಿಂದೂ ಆಯಿತು. ಮತ್ತೊಂದು ವಿಷಯವನ್ನು ಹೇಳೋದು ಮರೆತುಬಿಟ್ಟೆ, ನಾವು ರಸಾಯನ ಏನು ಮಾಡಿದ್ದೇವೆ ನೋಡಿ, ಅದು ಪಕ್ಕನೆ ಉಳಿದ್ರೆ ಮನೆಯಲ್ಲಿ ಬಾಳೆಹಣ್ಣು ಅದೇ ರೀತಿ ಅವಲಕ್ಕಿ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಕೂಡ ಸಂಜೆ ಉಪಹಾರಕ್ಕೆ ನೀವು ಬಳಸ್ಕೊಳ್ಬೋದು. ಅವಲಕ್ಕಿ ರಸಾಯನ ಅಂತೇಳಿ ಹೇಳ್ತಾರೆ, ಅದು ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ಹೇಳ್ತಾರೆ. ಎಲ್ರಿಗೂ ಕೂಡ ಬಾಯ್ ಬಾಯ್.